ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೂಗಾರ್. ಅಯೋಧ್ಯೆ ಅಯೋಧ್ಯೆ ಅಂದ ತಕ್ಷಣ ರಾಮ ಮಂದಿರ, ರಾಮ ಜನ್ಮಭೂಮಿ ಎಲ್ಲವೂ ಕೂಡ ಸಹಜವಾಗಿ ನೆನಪಾಗುತ್ತೆ. ಅದ್ಭುತವಾದಂತಹ ಭವ್ಯ ರಾಮ ಮಂದಿರ 500 ವರ್ಷಗಳ ನಂತರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಪ್ರಪಂಚ ಸಾಕ್ಷಿ ಆಯಿತು ಆ ಒಂದು ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ, ಉದ್ಘಾಟನೆಯ ಸಂದರ್ಭದಲ್ಲಿ. ಈಗ ಅಲ್ಲಿ ನಡೆದಂತಹ ಆ ಒಂದು ಅಚಾತುರ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನೋಡಿ. ಇತ್ತೀಚೆಗೆ ತಾನೇ ರಾಮ ಮಂದಿರದ ದೇಣಿಗೆ ಸಂಗ್ರಹದ ಆ ಕಾಣಿಕೆ ಎಣಿಕೆ ಮಾಡಲಾಯಿತು. ಸೊ ಅದನ್ನ ಕೌಂಟ್ ಮಾಡುವಂತಹ ಸಂದರ್ಭದಲ್ಲಿ ಬರೋಬ್ಬರಿ 7.5 ಕೋಟಿ ರೂಪಾಯಿ ಕಳ್ಳತನ ಆಗಿರುವಂಥದ್ದು ಈಗ ಬಯಲಿಗೆ ಬಂದಿದೆ. ಈ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ರಾಮ ಜನ್ಮಭೂಮಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದು ರಾಮ ಜನ್ಮಭೂಮಿಯ ಟ್ರಸ್ಟ್ನಲ್ಲಿ ಇದ್ದಂತಹ ವ್ಯಕ್ತಿ ಕೃಷ್ಣ ಮೋಹನ್ ಅಂತ. ಅವರು ಕೂಡ ಟ್ರಸ್ಟ್ನ ಸದಸ್ಯರಾಗಿದ್ದಾರೆ. ಸೊ ಇಂಥದ್ದೊಂದು ಅವ್ಯವಹಾರ, ಕಳ್ಳತನ ನಡೆದು ಹೋಗಿದೆ ಎಣಿಕೆಯ ಸಂದರ್ಭದಲ್ಲಿ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ 8 ಜನರ ಹೆಸರುಗಳನ್ನು ಮೆನ್ಷನ್ ಮಾಡಲಾಗುತ್ತೆ. ಆ 8 ಜನರ ಹಿನ್ನೆಲೆಯನ್ನು ಆಮೇಲೆ ನೋಡ್ತಾ ಹೋಗೋಣ. ಯಾರವರು, ಅವ್ರಿಗೆ ಹೇಗೆ ಈ ಒಂದು ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾದ್ರು ಅಂತ. ಆದ್ರೆ ಒಂದು ವಿಚಾರ, ರಾಮ ಮಂದಿರ ಅನ್ನುವಂಥದ್ದು ಇಡೀ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಿನಾಭಾವ ಸಂಬಂಧ, ಒಂದು ಹೃದಯದಿಂದ ಹೊಂದಿರುವಂಥ ಸಂಬಂಧವನ್ನ ಹೊಂದಿರುತ್ತೆ. ಸೊ ಸೂಕ್ಷ್ಮವಾದಂಥ ಸಂಬಂಧ ಇರುತ್ತೆ. ಸೊ ಈ ಒಂದು ಸಂಬಂಧವನ್ನ ಕಲಕುವಂತಹ ಕೆಲಸ ಈಗ ನಡೆದಿದೆ. ಸೊ ಹೀಗಾಗಿ ಅತಿ ದೊಡ್ಡ ಆಕ್ರೋಶ ಇಡೀ ಭಾರತದಾದ್ಯಂತ ವ್ಯಕ್ತವಾಗಿದೆ. 7.5 ಕೋಟಿ ರೂಪಾಯಿ ಬರೋಬ್ಬರಿ ಒಂದು ಇಲ್ಲಿಗಲ್ ರೀತಿಯಲ್ಲಿ ಕಳ್ಳತನ ಆಗಿರುವಂಥದ್ದು. ಒಂದು ವಿಚಾರವನ್ನ ಗಮನಿಸಬೇಕು ನೋಡಿ. ಅತ್ಯಂತ ಹೆಚ್ಚಿನ ಆದಾಯ ಬರುವಂತಹ ಒಂದಿಷ್ಟು ದೇವಾಲಯಗಳು ಅಂತ ಏನಿದೆ ಇಡೀ ದೇಶದಾದ್ಯಂತ, ಆ ದೇವಸ್ಥಾನಗಳನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಧಾರ್ಮಿಕ ದತ್ತಿ ಇಲಾಖೆ ಮೂಲಕವಾಗಿ ಸರ್ಕಾರ ಆ ದೇವಸ್ಥಾನಗಳನ್ನ ನಡೆಸ್ತಾ ಇರುತ್ತೆ. ಅಲ್ಲಿ ಒಂದು ಟ್ರಸ್ಟ್ ಇದ್ರೂ ಕೂಡ ಧಾರ್ಮಿಕ ದತ್ತಿ ಇಲಾಖೆಯ ಪ್ರಕಾರವಾಗಿ ಅಲ್ಲೆಲ್ಲ ಕೆಲಸ ಕಾರ್ಯಗಳು, ದೇಣಿಗೆ ಸಂಗ್ರಹ, ದೇಣಿಗೆ ಎಣಿಕೆ, ದೇವಸ್ಥಾನದ ಜೀರ್ಣೋದ್ಧಾರ ಇದೆಲ್ಲವೂ ಕೂಡ ಆಗುವುದು ಸಹಜ ಆಗಿದೆ. ಸೊ ರಾಮ ಜನ್ಮಭೂಮಿಯಲ್ಲಿರುವಂತಹ ಅಯೋಧ್ಯೆ ಮಂದಿರದಲ್ಲಿ ಒಂದು ಟ್ರಸ್ಟ್ ಇದೆ. ಸೊ ಆ ಟ್ರಸ್ಟ್ ಮಾತ್ರ ಆ ರಾಮ ಮಂದಿರವನ್ನ ನಡೆಸ್ತಾ ಇರುವಂಥದ್ದು. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿಲ್ಲ ಅಯೋಧ್ಯೆ ರಾಮ ಮಂದಿರ. ಸೊ ಹೀಗಾಗಿ ಅಲ್ಲಿ ಎಣಿಕೆ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಕೇವಲ ಟ್ರಸ್ಟಿಗಳು ಮಾತ್ರ ಇರ್ತಾರೆ, ಸದಸ್ಯರು. ಯಾರಿಗೆಲ್ಲ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಕಾಣಿಕೆಯನ್ನ ಎಣಿಸೋದಕ್ಕೆ, ಸೊ ಅವರು ಮಾತ್ರ ಇರ್ತಾರೆ. ಸೊ ಹೀಗಿದ್ದಾಗ ಅಲ್ಲಿ ಯಾವುದೇ ರೀತಿಯಾದಂತಹ AC, DC, ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಯಾರು ಕೂಡ ಇರೋದಿಲ್ಲ. ಬಟ್ ಬೇರೆ ಕಡೆಗಳಲ್ಲಿ ಯಾವ ದೇವಸ್ಥಾನಗಳು ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಗೆ ಬರುತ್ತೆ ಅಲ್ಲೆಲ್ಲ AC-ಗಳಿರ್ತಾರೆ, DC-ಗಳು ಬರ್ತಾರೆ, ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಪ್ರಮುಖ ಉನ್ನತ ಮಟ್ಟದ ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ಅಲ್ಲಿ ಎಣಿಕೆ ಕಾರ್ಯ ನಡೆಯುತ್ತೆ. ಬಟ್ ಇಲ್ಲಿ ಅಯೋಧ್ಯೆಯಲ್ಲಿ ನಡೆದಂತಹ ಎಣಿಕೆ ಕಾರ್ಯದಲ್ಲಿ ಕೇವಲ ಟ್ರಸ್ಟಿಗಳಿರ್ತಾರೆ. ಹೀಗಿದ್ದಾಗ ಆದಂತಹ 7.5 ಕೋಟಿ ರೂಪಾಯಿನ ಕಳ್ಳತನ ಪ್ರಕರಣ ಇದು ನೋಡಿ. 8 ಜನರ ಮೇಲೆ FIR ಆಗಿದೆ. ಈ 8 ಜನರಿಗೂ ಕೂಡ ಅವಕಾಶ ಇತ್ತು ಕಾಣಿಕೆಯನ್ನು ಎಣಿಸೋದಕ್ಕೆ. ಒಬ್ಬನ ಪ್ರಮುಖವಾದಂಥ ವ್ಯಕ್ತಿ ಏನಿದ್ದಾನೆ, ಈ ಒಂದು ಪ್ರಕರಣದ ಪ್ರಮುಖವಾದಂಥ ಆರೋಪಿ ಏನಾಗಿದ್ದಾನೆ, A1 ಆರೋಪಿ, ಆತನ ಕೈಯಲ್ಲೇನೆ ಈ ಎಣಿಕೆ ಕಾರ್ಯ ನಡೆಯುವಂತಹ ರೂಮ್ನ ಕೊಠಡಿಯ ಬೀಗ ಇದ್ದದ್ದು ಆತನ ಕಡೆನೆ. ಮತ್ತು ಈ ಒಂದು ಟ್ರಸ್ಟ್ನ ಪ್ರಮುಖ ಕಾರ್ಯದರ್ಶಿಗಳೇನಿದ್ದಾರೆ, ಸದಸ್ಯರೇನಿದ್ದಾರೆ, ಸೊ ಅವರ ಹಿತೈಷಿಗಳು, ಸಂಬಂಧಿಕರು, ಅವರ ಆಪ್ತ ವಲಯದವರು, ಅವ್ರ ಕಾರ್ನ ಡ್ರೈವರ್ಸ್ಗಳು, ಇಂಥವರೆಲ್ಲ ಇದ್ದಾರೆ ಈ 8 ಜನರಲ್ಲಿ. ಸೊ 8 ಜನರು ಪ್ಲಾನ್ ಮಾಡಿ ಈ ಕ್ರೈಮ್ ಅನ್ನ ಮೊದಲಿಗೆ ಏನು ಇದೇ ರೀತಿಯಾಗಿ ಸ್ಕೆಚ್ ಹಾಕಿ ಮಾಡಬೇಕು ಅಂತಾರಲ್ಲ, ಆ ರೀತಿಯಾಗಿ ಮಾಡಿಕೊಂಡು 7.5 ಕೋಟಿ ರೂಪಾಯಿಯನ್ನ ಹೊಡೆದಿದ್ದಾರೆ. ಸೊ ಅವರನ್ನೀಗ ಬಂಧನ ಮಾಡಲಾಗಿದೆ. ನಿನ್ನೆ ಈ ಬಗ್ಗೆ FIR ಆಯಿತು. FIR ಆದ ತಕ್ಷಣ SIT ರಚನೆ ಆಯಿತು. SIT ಈಗ ಬಹಳ ತ್ವರಿತಗತಿಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ. ಆರಂಭದಲ್ಲೇ 8 ಜನರನ್ನ ಬಂಧನ ಮಾಡಿತು. 8 ಜನರ ಬಂಧನ ಆಗ್ತಾ ಇದ್ದಂಗೆ 2 ಪ್ರಮುಖ ವ್ಯಕ್ತಿಗಳು, ಟ್ರಸ್ಟ್ನ ಪ್ರಮುಖ ಕಾರ್ಯದರ್ಶಿ ಮತ್ತು ಒಬ್ಬ ಪ್ರಮುಖ ಮೆಂಬರ್, ಇಬ್ರು ಕೂಡ ರಾಜೀನಾಮೆ ಕೊಟ್ಟರು. ಅದರ ನೈತಿಕ ಹೊಣೆ ಹೊತ್ತು. ಯಾಕಂದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ 8 ಜನರು ಕೂಡ ಸಿಕ್ಕಾಕೊಂಡ್ಬಿಟ್ರಲ್ಲ. ಸೊ ಹಾಗಾಗಿ ನಮ್ದು ತಪ್ಪಿದೆ ಅಂತಂದ್ರೆ ನೈತಿಕ ಹೊಣೆಯನ್ನ ಹೊತ್ತು ಅವರೀಗ
ರಾಜೀನಾಮೆ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಮತ್ತು ರಾಮ ಮಂದಿರದ ಮೇಲಿರುವಂತಹ ಒಂದು ಕಾಳಜಿ, ಆ ಒಂದು ಅಭಿಮಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿ, ಸೊ ಅದರ ಮೇಲೆ ದೊಡ್ಡ ಹೊಡೆತ ಕೊಡುವಂತಹ ಬೆಳವಣಿಗೆ ಇದು. ಕೋಟ್ಯಾಂತರ ಭಾರತೀಯರ ಮೇಲೆ ಹೊಡೆತ ಬಿದ್ದಿರುವಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಮಾತನಾಡಿದ್ರು. ನೋಡಿ, ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ ಇದ್ರೆ ಯಾರೂ ಕೂಡ ರಾಮನನ್ನ, ರಾಮ ಮಂದಿರವನ್ನ, ಅಯೋಧ್ಯೆಯನ್ನ ಅವಮಾನಿಸಬೇಡಿ ಮತ್ತು ಅನುಮಾನದಿಂದ ಕಾಣಬೇಡಿ. ಇದಕ್ಕೆ ತಕ್ಕ ಶಾಸ್ತಿಯನ್ನ ನಾವು ಮಾಡೇ ಮಾಡ್ತೀವಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ತೀವಿ ಎನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೂ ಕೂಡ. ಸೊ ಹಾಗಾಗಿ ತನಿಖೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ರಾಜಕೀಯ ಜಟಾಪಟಿಗಳು ಮತ್ತೊಂದು ಕಡೆ ನಡೀತಾ ಇದೆ. ಸೊ ಈಗ ಆರಂಭದಲ್ಲಿ 8 ಜನರ ಬಂಧನ ಆಗಿರುವಂಥದ್ದು. ಉಳಿದಂತಹ ಅಂದ್ರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಬೇರೆ ಯಾರದ್ದಾದ್ರೂ ಕೈವಾಡ ಇದೆಯಾ ಅನ್ನುವಂಥ ಆಂಗಲ್ನಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಇದರ ಜೊತೆಗೆ 500 ವರ್ಷಗಳ ಕಾಲ ನಾವು ಇಲ್ಲಿವರೆಗೂ ಕಾದಿದ್ದೀವಿ ರಾಮ ಮಂದಿರ ಆಗೋದಕ್ಕೆ. ನೀವೊಂದು 7 ದಿನ ಕಾಯಿರಿ, ಈ ಬಗ್ಗೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ತಪ್ಪಿತಸ್ಥರ ವಿರುದ್ಧ, ಅಂಥವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತಹ ಆಶ್ವಾಸನೆಯನ್ನ, ಭರವಸೆಯನ್ನ ದೇಶದ ಜನತೆಗೆ UP ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರೀಗ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ SIT ತನಿಖೆ ನಂತರದಲ್ಲಿ ಯಾವೆಲ್ಲ ವಿಚಾರಗಳು ಹೊರಬರುತ್ತೆ, ಯಾರೆಲ್ಲ ಪಾಲುದಾರರಾಗಿದ್ದಾರೆ. ನೋಡಿ, ಈ ಅರೆಸ್ಟ್ ಆದಂಥವರ ಎಲ್ಲರ ಮನೆಗಳಿಂದಲೂ ಕೂಡ 5 ಲಕ್ಷ, 10 ಲಕ್ಷ, 20 ಲಕ್ಷ ಅವರ ಬ್ಯಾಂಕ್ ಅಕೌಂಟ್ಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ SIT ಅಧಿಕಾರಿಗಳು. ಸೊ ಬ್ಯಾಂಕ್ ಎಲ್ಲ ರೀತಿಯಾದಂಥ ಡಿಜಿಟಲ್ ಎವಿಡೆನ್ಸ್ಗಳು ಬ್ಯಾಂಕ್ನಲ್ಲಿ ತೆಗೆದುಕೊಂಡಿದ್ದಾರೆ. ಯಾವಾಗ ಎಷ್ಟು ಹಣ ಸಂದಾಯವಾಗಿದೆ, ಇಲ್ಲಿ ಕಳುವಾಗಿದ್ದಂತಹ ದಿನ ಯಾವುದು, ಇವರ ಅಮೌಂಟ್ ಯಾಡ್ ಆಗಿದ್ದು ಯಾವತ್ತು ದಿನ, ಬ್ಯಾಂಕ್ಗೆ ಅಂದ್ರೆ ಅವರ ಖಾತೆಗಳಿಗೆ ಡೆಪಾಸಿಟ್ ಮಾಡಿದ್ದು ಯಾವತ್ತು, ಎಲ್ಲ ಡೇಟ್ ವೈಸ್ ಸಿಗುತ್ತೆ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗಿರುವಂಥದ್ದು, ಇಲ್ಲಿ ಕಳ್ಳತನ ಮಾಡಿರುವಂಥ ಬರೋಬ್ಬರಿ 7.5 ಕೋಟಿ ರೂಪಾಯಿ ಇಂಥವರ ಮನೆಯಲ್ಲಿ, ಇಂಥವರ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹೋಗ್ಬಿದ್ದಿದೆ. ಅದನ್ನೀಗ ರಿಕವರಿ ಕೂಡ ಮಾಡಿಕೊಡಲಾಗಿದೆ. ಬಟ್ ರಾಮ ಮಂದಿರದಂತಹ ಅದ್ಭುತವಾದಂತಹ ಮಂದಿರದಲ್ಲಿ, ಅಂದ್ರೆ ಇಡೀ ದೇಶ ನೋಡುವಂತಹ ಮಂದಿರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗಾಗೋಕ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಸೊ ಹಾಗಾಗಿ ಎಲ್ಲರೂ ಕಾದ್ ನೋಡ್ತಾ ಇದ್ದಾರೆ ಮುಂದೇನಾಗಬಹುದು, ಯಾವ ರೀತಿಯಾದಂತಹ ಹೆಚ್ಚಿನ ಕ್ರಮಗಳನ್ನ ಇದರಲ್ಲಿ ತೆಗೆದುಕೊಳ್ಳಬಹುದು ಅಂತ. ಈ ಕಾಣಿಕೆ ಎಣಿಕೆ ಸಂದರ್ಭದಲ್ಲಿ ಆಗಿರಬಹುದು ಮತ್ತು ಭದ್ರತಾ ದೃಷ್ಟಿಯಿಂದಲೂ ಕೂಡ ಏನೆಲ್ಲ ಕ್ರಮಗಳಾಗಬಹುದು ಉತ್ತರ ಪ್ರದೇಶ ಸರ್ಕಾರದಿಂದ ಅಂತ ಪ್ರತಿಯೊಬ್ಬ ಭಾರತೀಯರು ಕೂಡ ನೋಡ್ತಾ ಇದ್ದಾರೆ. ನೋಡೋಣ SIT ತನಿಖೆ ಆದ ನಂತರದಲ್ಲಿ ಯಾವೆಲ್ಲ ವಿಚಾರಗಳು ಮತ್ತೆ ಆಚೆ ಬರುತ್ತೆ ಅಂತ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.